ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗ್ತಿದ್ದಾರೆ. ಈ ಮಧ್ಯೆ ಮೆಟ್ರೋ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಿದಾಗಲೇ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ವಿದ್ಯುತ್ ಬೆಲೆಯೂ ಏರಿಕೆಯಾಗ್ತಾ ಇದ್ದು ಜನರು ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಹೌದು, ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂ ಸಿಬ್ಬಂದಿಗಳ ಪಿಂಚಣಿ ಹಾಗೂ ಗ್ರಾಜ್ಯುಟಿಗೆ ಗ್ರಾಹಕರಿಂದಲೇ ಹಣವನ್ನು ಸಂಗ್ರಹಿಸಲು ಮುಂದಾಗಿರತಕ್ಕಂತಹ ಕೆಇಆರ್ಸಿ ರಾಜ್ಯದ ಜನರಿಗೆ ಕರೆಂಟ್ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ. ಮುಂದಿನ 3 ವರ್ಷಗಳಿಗೆ ಅನ್ವಯವಾಗುವಂತೆ ವಿದ್ಯುತ್ ಏರಿಕೆ ಮಾಡಲಾಗಿದೆ. ಅದರಲ್ಲಿ 2025 ಹಾಗೂ 26ನೇ ಸಾಲಿನ ಅಂದ್ರೆ ಈ ವರ್ಷ ವಿದ್ಯುತ್ನ ಪ್ರತಿ ಯೂನಿಟ್ನ ಮೇಲೆ 36 ಪೈಸೆಯಂತೆ ಹೆಚ್ಚಳ ಮಾಡಿ ಆದೇಶವನ್ನು ನೀಡಿದ್ದು, ಈ ಹೊಸ ಆದೇಶ ಏಪ್ರಿಲ್ 1ರಿಂದಲೇ ಜಾರಿಯಾಗ್ತಾ ಇದೆ. ಇನ್ನು 2026 ಹಾಗೂ 27ರ ವರ್ಷ ಅಂದ್ರೆ ಮುಂದಿನ ವರ್ಷ ಪ್ರತಿ ಯೂನಿಟ್ನ ಮೇಲೆ 35 ಪೈಸೆಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಇನ್ನು 2027 ಹಾಗೂ 28ರ ವರ್ಷದಲ್ಲಿ ಪ್ರತಿ ಯೂನಿಟ್ನ ಮೇಲೆ 34 ಪೈಸೆಯನ್ನ ಹೆಚ್ಚುವರಿಯಾಗಿ ವಿಧಿಸಿ ಕೆಇಆರ್ಸಿ ಆದೇಶವನ್ನು ಹೊರಡಿಸಿದೆ. ಇನ್ನು ಈ 3 ವರ್ಷದ ವಿದ್ಯುತ್ ದರ ಹೆಚ್ಚಳದಿಂದ ಮುಂದಿನ 3 ವರ್ಷದಲ್ಲಿ 8,519 ಕೋಟಿಯಷ್ಟು ಆದಾಯ ಕೆಇಆರ್ಸಿಗೆ ಹರಿದು ಬರಲಿದೆಯಂತೆ. ಸದ್ಯ ವಿದ್ಯುತ್ ಪ್ರಸರಣ ಹಾಗೂ ಎಸ್ಕಾಂ ಸಿಬ್ಬಂದಿಗಳ ಪಿಂಚಣಿ ಹಾಗೂ ಗ್ರಾಜ್ಯುಟಿಗೆ ಸಂಬಂಧಿಸಿದಂತೆ 4,659 ಕೋಟಿಯಷ್ಟು ಹಿಂಬಾಕಿಯನ್ನ ಕೆಇಆರ್ಸಿ ಉಳಿಸಿಕೊಂಡಿದೆ. ಇದೀಗ ವಿದ್ಯುತ್ ದರವನ್ನ ಏರಿಕೆ ಮಾಡಿ ಗ್ರಾಹಕರಿಂದ ಹಣವನ್ನ ವಸೂಲಿ ಮಾಡಿ ಪಿಂಚಣಿ ನೀಡಲು ಮುಂದಾಗ್ತಾ ಇದೆ.